ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ 10ನೇ ತಾರೀಕಿಂದು. ಇಲ್ಲೇನಪ್ಪ ಆಗುತ್ತೆ ಅಂದರೆ, ವಿದ್ಯೆ ಕೂತಿರ್ತಾಳೆ. ಅಜ್ಜಿ ನಡೀರೆ ನಡೀರೆ ನಿಮ್ಮ ಕೆಲಸಗಳು ನೋಡ್ಕೊಂಡು ನಡೀರೆ ಅಂತ ಎಲ್ಲರನ್ನೂ ಕರ್ಕೊಂಡು ಹೊಂಟೋಗಿರ್ತಾರೆ. ವಿದ್ಯೆ ಭದ್ರ ಇಬ್ಬರೇ ಇರ್ತಾರೆ. ವಿದ್ಯೆ ಏನು ಮಾಡ್ತಾಳೆ, ಇದೇನಪ್ಪ ಮಾಡೋದು, ಭದ್ರನ ಅಲ್ಲೇ ಕೂತಿರ್ತಾರೆ. ಹೊಟ್ಟೆ ಬೇರೆ ಹಸಿತೈತೆ, ಊಟ ಮಾಡ್ಬಿಟ್ಟು ಮಾತ್ರೆ ನುಂಗ್ಬೇಕು, ಏನು ಮಾಡೋದು, ಇವ್ರನ್ನ ಹೆಂಗೆ ಕೇಳೋದು ಅಂತ ಅಂದ್ಬಿಟ್ಟು ವಿದ್ಯೆ ಅನ್ಕೊತಿರ್ತಾಳೆ. ಭದ್ರ ಓಹೋ ಕೇಳತ್ರ ಸ್ವಾಭಿಮಾನ ಅಡ್ಡ ಬಂದಾತೇನೋ, ಅದಕ್ಕೆ ಅವಳು ಕೇಳಿ ನಾನು ಯಾಕೆ ಕೇಳ್ಬೇಕು ಅಂತ ಭದ್ರನೂ ಕೂತಿರ್ತಾರೆ. ಸರಿ ಆಯಿತು, ಚಂಪಂಗೆ ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಚಂಪಂಗೆ ಫೋನ್ ಮಾಡ್ತಾಳೆ. ಆ ಕಡೆ ಅಮ್ಮಮ್ಮ ಚಂಪ ಇಬ್ಬರು ಕೂತಿರ್ತಾರೆ. ಅವಾಗ ಇಷ್ಟೊತ್ಕೊಂದು ಫೋನ್ ಬರಬೇಕಿತ್ತಲ್ಲ ಅಂತ ಅಮ್ಮಮ್ಮ ಅಂತಿರ್ತಾರೆ. ಯಾರ್ದು ಅಮ್ಮಮ್ಮ ಅಂತ ಚಂಪ ಅಂತಾಳೆ. ಅದೇ ಸಮಯಕ್ಕೆ ಫೋನ್ ರಿಂಗ್ ಆಗ್ತದೆ. ಆಗಳೇ ಬಂತು ಅಂತ ಅಜ್ಜಿ ಹೇಳ್ತಾರೆ. ಅವಾಗ ಚಂಪ ಅಮ್ಮಮ್ಮ ಇದೆಯಾ ಅಂದಾಗ, ಏಯ್ ಎತ್ತಬೇಡ ಸುಮ್ಕಿರು ಅಂದಾಗ, ಅಮ್ಮಮ್ಮ ಯಾಕಮ್ಮಮ್ಮ ಅಂದಾಗ, ಈಗ ಅವರಿಬ್ಬರು ಹತ್ರ ಆಯ್ತವ್ರೆ ಕಣಿ, ಸುಮ್ಕಿರೇ, ನೀನು ಫೋನ್ ಎತ್ತಬೇಡ, ನೀನು ಫೋನ್ ಎತ್ತಿದ್ರೆ ಮಾತ್ರೆ ಕೊಡು, ಊಟ ಕೊಡು, ಔಷಧಿ ಕೊಡು ಅಂತ ಕರೀತಾಳೆ. ಸುಮ್ಕಿರೇ, ಫೋನ್ ಎತ್ತಬೇಡ, ಅಲ್ಲಿ ಅವರಿಬ್ಬರು ಅವರೇ ತಾನೆ, ಅವರಿಬ್ಬರೇ ಎಲ್ಲ ಕೆಲಸ ಮಾಡ್ಕೊತಾರೆ ಕಣೆ, ಸುಮ್ಕಿರು ನೀನು, ಅವ್ರ ಹತ್ರ ಆಗಲಿ ಅಂತ ನಾನು ಮಾಡ್ತಿದ್ರೆ ನೀನು ಎತ್ತಬೇಡ ಅಂದಾಗ, ಸರಿ ಚಂಪಾ ಸುಮ್ಮನೆ ಆಯ್ತಾಳೆ. ಅವಾಗ ವಿದ್ಯಾ, ಇದ್ಯಾಕೆ ಚಂಪಾ ಫೋನ್ ಎತ್ತುತ್ತಾ ಇಲ್ವಲ್ಲ, ಅಮ್ಮಮ್ಮಂಗೆ ಮಾಡೋಣ ಅಂತ ಅಮ್ಮಮ್ಮಂಗೆ ಮಾಡ್ತಾಳೆ. ಅಜ್ಜಿ ನೋಡ್ದೇನೆ ಫೋನ್ ಇಲ್ಲಿ ಬಂತು ಅಂದಾಗ, ಅಮ್ಮಮ್ಮ ಯಾಕೋ ಇದ್ಯಾಕ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು ಚಂಪಾ ಅಂತಾಳೆ. ಸುಮ್ಕಿರ್ರೇ ಮಾಡ್ಕೊಳ್ಳಿ ಅಂದಾಗ, ಅಮ್ಮಮ್ಮ ಈಗ ಇದ್ಯಾಕ ಕೇಳಿದ್ರೆ ನಾನು ಏನು ಹೇಳಲಿ, ಸುಳ್ಳು ಹೇಳ್ದಂಗೆ ಆಗೋಕ್ಕಿಲ್ವೇ ಅಂದಾಗ, ದಡ್ಡಿ ನಿಂಗೆ ಸುಳ್ಳು ಹೇಳೋಕ್ಕೂ ಬರಲ್ವ, ಅದನ್ನೇ ನಾನು ಹೇಳ್ಕೊಡ್ಬೇಕೇನೆ, ಒಂದು ಕೆಲಸ ಮಾಡು, ನಿನ್ನ ಫೋನ್ ಚಾರ್ಜ್ಗೆ ಹಾಕಿದ್ದೆ ಅಂತ ಹೇಳು ಅಂದಾಗ, ನಿಮ್ಮನ್ನು ಕೇಳಿದ್ರೆ ಅಂದಾಗ, ಅಮ್ಮಮ್ಮ ಮಾತ್ರೆ ತಿಂದ್ಬಿಟ್ಟು ಮಲಗಿಬಿಟ್ಟಿತ್ತು ಅಂತ ಹೇಳು, ಅರ್ಥ ಆಯ್ತಾ, ಇದು ಹೇಳ್ಕೊಡ್ಬೇಕೇ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಹೇಳ್ತಾರೆ. ಅವಾಗ ಚಂಪ ಅಮ್ಮಮ್ಮ ಅಂದಾಗ, ಅವ್ನು ಹೇಳ್ದಷ್ಟು ಮಾಡಿ ನೀನು ಅಂತ ಅಜ್ಜಿ ಹೇಳ್ತಾರೆ. ಚಂಪ ಸುಮ್ಮನೆ ಆಯ್ತಾಳೆ. ಈ ಕಡೆ ಏನಾಗುತ್ತೆ, ವಿದ್ಯೆ ಪಾಪ ಭದ್ರ ಹೆಂಗೆ ಕೇಳೋದು ಅಂತ ಸುಮ್ಮನೆ ಕೂತಿರ್ತಾಳೆ. ಆಮೇಲೆ ಭದ್ರ ಏನು ಮಾಡ್ತಾರೆ, ಯಪ್ಪ ಹೊಟ್ಟೆ ಹಸಿತದೆ ಅಂತ ಹೋಗಿ ಅವ್ರಿಗೆ ಅನ್ನ ಸಾಂಬಾರು ಹಾಕೋತಾ ಇರ್ತಾರೆ. ವಿದ್ಯಾ ನನಗೆ ಹಾಕ್ಕೊಡ್ತಾವ್ರೆ ಅಂದ್ಕೊಂಡು ಹಿಂಗೆ ನನ್ನ ಮೇಲೆ ಇವ್ರ ಪ್ರೀತಿ ಐತೆ ಅಂದ್ಕೊಂಡು ಮನ್ಸಲ್ಲಿ ಅನ್ಕೊಂತಿರ್ತಾಳೆ. ಭದ್ರ ತಾನು ಅನ್ನ ಸಾಂಬಾರು ಹಾಕ್ಕೊಂಡು ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಅಯ್ಯೋ ನಂಗಲ್ವ ಕೊಡೋಕೆ ತಂದಿದ್ದು, ಇವ್ರು ತಿನ್ನಿ ಬೇಕಾಸು, ನಾನೇನು ಬೇಡ ಅನ್ನಲ್ಲ ಅಂದ್ಕೊಂಡು ಮನ್ಸಲ್ಲಿ ಏನೋ ಅಂದ್ಕೊಂಡು ತಿಂತಾ ಇರ್ತಾಳೆ. ಅವಾಗ ಚಂಪಾ ಅಮ್ಮಮ್ಮ ಇಬ್ಬರು ಫೋನೇ ತೆಗಿತಾ ಇಲ್ಲ. ಅಯ್ಯೋ ಬಿಡು ಹೋಗ್ಲಿ, ಯೋಟ್ಕಿತ ಪಾಪ ಅವ್ರನ್ನ ಕೇಳೋಕ್ಕಾದತ್ತು, ಅವ್ರು ಏನು ಕೆಲಸ ಮಾಡ್ತಿರ್ತಾರೋ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಆಟೆಯ ಅಂತಂದ್ಬಿಟ್ಟು ಕಾಲು ತೆಗೆದು ಕೆಳಗೆ ಹೋಗ್ತಾಳೆ. ಭದ್ರ ಅಲ್ಲೇ ಅನ್ನ ತಿಂತಾ ಇರ್ತಾರೆ. ಅವಾಗ ಅಮ್ಮ ಅಂತಾಳೆ. ಅವಾಗ ಭದ್ರ ಕೇಳೋಕ್ಕಾಗಕ್ಕಿಲ್ವೇ ಅಂತಂದ್ಬಿಟ್ಟು ಹೋಗಿ ಕೈ ತೊಳ್ಕೊಬಂದು ಸೀರು ಅಂತಂದ್ಬಿಟ್ಟು ಅನ್ನ ಸಾರು ಹಾಕ್ಬಿಟ್ಟು ತಂದು ಕೊಡ್ತಾರೆ. ಭದ್ರನ ಮಕ್ಕನೇ ನೋಡ್ತಾ ಇರ್ತಾಳೆ. ಆಮೇಲೆ ಇದ್ಯಾಕೆ ಹಿಂಗೆ ನೋಡ್ತಿದ್ಯಾ, ನನ್ನ ಮಕ್ಕದೇನು ಕೋತಿ ಕುಣಿತಾ ಅದೇ, ಅನ್ನ ತಂದಿಕ್ಕಿದ್ದೀನಿ ತಿನ್ನು, ತಟ್ಟೆ ಮುಂದೆ ಕೂಟ ಐತಲ್ಲ ತಿನ್ನೋಕ್ಕಾಗಲ್ವಾ ಅಂದಾಗ ತಿರ್ಗಾ ಭದ್ರನ ಮಕ್ಕನೇ ನೋಡ್ತಿರ್ತಾಳೆ. ಕೈ ತೊಳೆದಿಲ್ವೇ, ಇರು ಬತ್ತೀನಿ ಅಂತ ಹೇಳ್ಬಿಟ್ಟು ಒಂದು ತಟ್ಟೆ ತಗೊಂಡು ಕೈ ತೊಳೆಸ್ಬಿಟ್ಟು ಎತ್ಕೊಂಡು ಹೋಗ್ತಾರೆ. ನೀರು ಊಟ ಎಲ್ಲ ತಂದು ಕೊಟ್ಟಿರ್ತಾರೆ. ಸರಿ ತಿನ್ನು ಅಂದಾಗ ತಿರ್ಗಾ ಮುಖ ನೋಡ್ತಾರೆ. ನಿಂಗೆ ಹೇಳ್ತಾ ಇಲ್ವೇ ತಿನ್ನು ಅಂತ, ನಾನು ಮುಖದಲ್ಲಿ ಏನೈತೆ ತಿನ್ನು ಅನ್ನನ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ವಿದ್ಯೆ ಊಟ ಮಾಡ್ತಿರ್ತಾಳೆ. ಭದ್ರನೂ ಊಟ ಮಾಡ್ತಾ ಇರ್ತಾರೆ ಅಲ್ಲೇ ಕೂತ್ಕೊಂಡು. ಭದ್ರಂಗೆ ನೆತ್ತತ್ಬಿಡ್ತೈತೆ, ನೆತ್ತತ್ಬಿಟ್ಟು ಕೆಮ್ತಾ ಇರ್ತಾರೆ. ಅವಾಗ ನೀರು ಕೊಡ್ತಾಳೆ ವಿದ್ಯಾನೇ. ಅವಾಗ ನಾನು ಕೈ ಕಾಲು ಗಟ್ಕದೆ, ನನ್ನ ಕೆಲಸ ನಾನೇ ಮಾಡ್ಕೊತೀನಿ, ನಿನ್ನ ಕೈಯಲ್ಲಿ ಆಗೋಕ್ಕಿಲ್ಲ ಪಾಪ ಅಂತಂದ್ಬಿಟ್ಟು ಭದ್ರ ಅಂತಾರೆ. ಅವಾಗ ಪರವಾಗಿಲ್ಲ ಬಿಡಿ, ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು, ಎಷ್ಟೇ ಆಗಲಿ ನಾವಿಬ್ಬರು ರೂಮ್ಮೇಟ್ಸ್ ಅಲ್ವೇ, ಸಾನೇ ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಅವಾಗ ಭದ್ರ ಇರಲಿ ಪರವಾಗಿಲ್ಲ ಬಿಡು, ನಂದು ಅದೇಯ, ಎಷ್ಟೇ ಆಗಲಿ ನಾವು ರೂಮ್ಮೇಟ್ ಅಲ್ವೇ, ನಮ್ಮ ಕೈಲಾದ ಸಹಾಯ ನಾವು ಮಾಡಬೇಕು ಅಂದಾಗ, ಮತ್ತು ನೀವು ನನ್ನ ಬಿದ್ದರೆ ಬೀಳ್ತಾಳೆ ಬಿಡು ಅಂತ ಬಿಟ್ಟು ಹೋಗ್ಬೋದಾಗಿತ್ತು, ನಾನು ಹಂಗೆ ಮಾಡ್ತೀರ ಅಂದ್ಕೊಂಡೆ, ಆದರೆ ನೀವು ಬಂದು ಆಸ್ಪತ್ರೆಗೆ ಕರ್ಕೊಂಡೋದ್ರಲ್ಲ ನನ್ನ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಅದು ನಮ್ಮದು ಮಾನವೀಯತೆ ದೃಷ್ಟಿಯಿಂದ ನಾನು ಹೋಗಿದ್ದೀನಿ, ಅದು ಯಾರಾದರೂ ಹೋಗ್ತಿದ್ದೆ ನಾನು, ಅದೇನಿಲ್ಲ, ನಮ್ಮ ಕೈಲಾಗೋ ಸಹಾಯ ನಾವು ಮಾಡಬೇಕು ಅಷ್ಟೇನೇನೆ ಗೊತ್ತಾ ಅಂತಂದ್ಬಿಟ್ಟು ಮತ್ತೆ ಭದ್ರ ವಿದ್ಯಂಗೆ ಅಂತಾರೆ. ಸರಿ ಅಂದ್ಬಿಟ್ಟು ವಿದ್ಯೆ ಊಟ ಮಾಡ್ತಾಳೆ. ಊಟ ಮಾಡಿದ್ಮೇಲೆ ಒಂದು ಕೆಲಸ ಮಾಡು, ನಿನಗೆ ಟೈಮ್ಗೆ ಒಂದೊಂದು ಗಂಟೆಗೂ ಔಷಧಿ ಕೊಡೋರು ಬೇಕು, ಮತ್ತು ಮಾತ್ರೆ ಕೊಡೋರು ಬೇಕು, ಆಮೇಲೆ ನಿನ್ನ ಕಾಲು ನೆಲಕ್ಕೆ ಇಕ್ಬಾರ್ದು, ಕಾಲ ಮೇಲೆ ತೂಕ ಬಿಡಬಾರ್ದು ಅಂತ ಡಾಕ್ಟ್ರು ಬೇರೆ ಹೇಳೋವ್ರೆ ಅಂದಾಗ, ಹೌದು ಅಂತ ವಿದ್ಯೆ ಹೇಳ್ತಾಳೆ. ಅದಕ್ಕೆ ಒಂದು ಕೆಲಸ ಮಾಡು, ನೀನು ನಿಮ್ಮ ಅಜ್ಜಿನೋ ಸರುನೋ ಕರ್ಸ್ಕೊಬಿಡು, ಯಾಕೆಂದರೆ 3 ಹೊತ್ತು ನಾನು ನಿನ್ನ ಕಾಯ್ಕೊಂಡು ಕೂತ್ಕೊಳ್ಳೋಕೆ ಆಗಕ್ಕಿಲ್ಲ, ನನಗೂ ಸಾನೇ ಕೆಲಸವೇ, ಯಾರನ್ನಾರು ಕರ್ಸ್ಕೊಂಡು ನೀನು ನೋಡ್ಕೊಳಕ್ಕೆ ಇರ್ಸ್ಕ ಐತೆ ಅಂತ ಅಂದಿದ ತಕ್ಷಣ ವಿದ್ಯೆನ ಮುಖ ಒಂಥರ ಆಗುತ್ತೆ. ಭದ್ರ ಅಲ್ಲಿಂದ ಕೈ ತೊಳ್ಕೊಂಡು ಎದ್ದೇಳ್ತಾರೆ. ಅವಳ ಮನಸ್ಸಲ್ಲಿ ಹೋಗ್ಲಿ ಬಿಡಿ, ಏನು ಮಾಡೋದು, ಏನೋ ಮಾಡಬೇಕು, ಇವ್ರನ್ನೇ ಕೇಳೋಕ್ಕಾಗತ್ತೆ ನಾನು ಅಂತ ಮನಸ್ಸಲ್ಲಿ ಅನ್ಕೊಂತಿರ್ತಾಳೆ. ಇಲ್ಲಿ ಈ ಕಡೆ ಏನಾಗುತ್ತೆ,
ಶಿವರಾಮ್ ಅವ್ರು ಕೂತಿರ್ತಾರೆ, ಗೋವಿಂದ ಶಿವರಾಮ ಎಲ್ಲ ಕೂತಿರ್ತಾರೆ, ಅಜ್ಜಿನೂ ಅಲ್ಲೇ ಇರ್ತಾರೆ. ಅದೇ ಸಮಯಕ್ಕೆ ನಾಯಕರು ಬರ್ತಾರೆ, ಶಿವರಾಮ್ ಅವ್ರ ಪಕ್ಷದ ನಾಯಕರು ಬರ್ತಾರೆ. ನಾಯಕರು ಬಂದು ನಮಸ್ಕಾರ ನಮಸ್ಕಾರ ಅಂತ ಕೂತ್ಕೋತಾರೆ. ಅದೇ ಸಮಯಕ್ಕೆ ಈಶ್ವರಿ ಮತ್ತು ಚಿತ್ರ ಬರ್ತಾರೆ. ಅವಾಗ ವಿನಂತಿ, ನೋಡ್ದೇನವ ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಅವ್ವಮ್ಮಗಳು ಹೊಟ್ಟೆ ಉಳಿಕೆ ಬಂದ್ಬಿಟ್ರು ಅಂತ ಅಂದ್ಬಿಟ್ಟು ವಿನಂತಿ ಸಾವಿತ್ರಿ ಹತ್ರ ಹೇಳ್ತಾಳೆ. ಅವಾಗ ಸಾವಿತ್ರಿ, ಅಯ್ಯೋ ಹೋಗ್ಲಿ ಬಿಡಿ, ಇವಾಗ ನಾಯಕರು ಮುಂದೆ ಮನೆಯವರೆಲ್ಲ ಯಾರೂ ಇಲ್ಲ ಅಂದರೆ ತಿರ್ಗಾ ಅದೊಂದು ಮಾತು ಬರ್ತದೆ ಅಂತ ಬಂದವ್ರೆ, ಗೋವಿಂದಣ್ಣನೇ ಬಂತು ಕಣ, ಸುಮ್ಕಿರು ಹೋಗ್ಲಿ ಅಂದಿದ ತಕ್ಷಣ ಎಲ್ಲ ಸುಮ್ಮನಾಯ್ತಾರೆ. ಆಮೇಲೆ ಇವರು ಶಿವರಾಮೇಗೌಡರು, ಅಲ್ಲ ನಾಯಕರೇ, ಮುನಿಯಪ್ಪ ಹಿಂಗೆ ಮಾಡಬಾರ್ದಾಗಿತ್ತು, ಹೆಣ್ಮಕ್ಳಿಗೆ ಅಂತ ಸರ್ಕಾರದಿಂದ ಶಿಕ್ಷಣದಿಂದ ಕೊಟ್ಟಿರೋದನ್ನ ಈ ಥರ ಮಾಡಿಬಿಟ್ರೆ ಹೆಂಗೆ, ಏನೋ ಅವ್ರ ಮನೆ ಮೇಲೆ ಅದೇನೋ ಇದೆಲ್ಲ ಆಯ್ತಂತೆ, ವಿಷಯ ಗೊತ್ತಾಯಿತು. ನಾನಂತೂ ಎಲ್ಲೇ ಹೋಗಲಿ ಮೀಡಿಯಾದವ್ರು ಓಡ್ ಬಂದು ಮೈಕ್ ಹಿಡ್ಕೊಬಿಡ್ತಾರೆ. ಒಂದು ಫಂಕ್ಷನ್ಗೆ ಹೋಗೋಕ್ಕೂ ಬಿಡೋಕ್ಕಿಲ್ಲ, ಒಂದು ಗ್ರೂಪ್ ರೇಸ್ಗೆ ಹೋಗಕ್ಕೆ ಬಿಡೋಕ್ಕಿಲ್ಲ, ಒಂದು ಎಲ್ಲೇ ಹೋದ್ರೂ ಬಿಡೋಕ್ಕಿಲ್ಲ, ಒಂದು ಮೀಟಿಂಗಲ್ಲಿದ್ರೂ ಬಿಡೋಕ್ಕಿಲ್ಲ. ಬಂದು ಮೈಕ್ ಹಿಡಿತಾರೆ, ನಿಮ್ಮ ಪಕ್ಷದಲ್ಲಿ ಹಿಂಗಾಯ್ತಂತೆ ಅಂತ. ಈ ಮುನಿಯಪ್ಪನಿಂದ ನೋಡಿ ನಮ್ಮ ಪಕ್ಷಕ್ಕೆ ಯಾವ ಥರ ಹೆಸರು ಬಂದೈತೆ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ನಾಯಕರು, ಹೌದು ಗೌಡ್ರೆ, ನೋಡಿ ಹಿಂಗಾಗ್ಬಿಟ್ಟೈತೆ, ಏನು ಮಾಡೋದು, ಇವಾಗ ನಮ್ಮ ಪಕ್ಷಕ್ಕೆ ಇದೊಂದು ಕಪ್ಚುಕ್ಕಿ ಥರ ಆಗೋಯ್ತು. ಇವಾಗ ನಮ್ಮ ಪಕ್ಷದ ಹೆಸ್ರು ಉಳಿಸ್ಕೊಂಡು ಹೋಗೋಣ ಅಂದರೆ ಇದೊಂದು ಬೇರೆ ಬಂದ್ಬಿಡ್ತು. ನಾನು ಅಷ್ಟೇ, ಎಲ್ಲಿ ನೋಡು ಮೀಡಿಯಾದವರು ಕೇಳ್ತಾನೆ ಇರ್ತಾರೆ ಅಂತ ಅಂದ್ಬಿಟ್ಟು ನಾಯಕರು ಹೇಳ್ತಾರೆ. ಶ್ರೀರಂಗೇಗೌಡರು, ಅದು ನಿಜವೇ, ಆಚೆ ಹೆಂಗಾನ ಹೋಗ್ಲಿ ನಾಯಕರೇ, ಮನೆ ಒಳಗೆ ಬಂದು ಹಟ್ಟಿ ಒಳಗಡೆ ಟಿ ವಿ ಹಾಕ್ಕೊಂಡು ಕೂತ್ಕೊಳ್ಳೋಣ ಅಂತ ಟಿ ವಿ ಹಾಕಿದ್ರೆ ಯಾವ ಚಾನಲಲ್ಲಿ ನೋಡೋ ಅದೇ ನ್ಯೂಸೇ ಬರ್ತೈತೆ, ಏನು ಮಾಡೋಣ ಹೇಳಿ, ನನಗಂತೂ ಬೇಜಾರಾಗ್ಬಿಟ್ಟೈತೆ ನಾಯಕರೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಹೌದು ನಾಯಕರೇ, ಹೌದು ಶಿವರಾಮೇಗೌಡರು, ಏನು ಮಾಡೋದು ಅಂತ ನಾಯಕರು ಹೇಳ್ತಾರೆ. ಈಗ ನಾಳೆಯಿಂದ MBBS ಫಸ್ಟ್ ಟೈಮು ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಯ್ತೈತೆ ಅಂತಂದಾಗ, ಹೌದು ನಾಳೆಯಿಂದ ಪರೀಕ್ಷೆ ಬೇರೆ ಅಂತ ಅಂದ್ಬಿಟ್ಟು ಗೌಡ್ರು ಹೇಳ್ತಾರೆ. ಹೌದು, ನಿಮ್ಮ ಸೊಸೆ ವಿದ್ಯೆನೂ ನಾಳೆಯಿಂದ MBBS ಫಸ್ಟ್ ಟೈಮ್ ಎಕ್ಸಾಮ್ ಬರೀತಾಳಲ್ವ ಅಂತ ಅಂದಾಗ, ಅಂತ ಅಂದ್ಬಿಟ್ಟು ಅಂತಾರೆ. ಹೌದು, ಎಲ್ಲಿ ವಿದ್ಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಕೇಳಿದ ತಕ್ಷಣ ಆ ಕಡೆ ಈ ಕಡೆ ಎಲ್ಲ ತಿರುಗಿ ನೋಡ್ತಿರ್ತಾರೆ. ಅಷ್ಟರಲ್ಲಿ ಈ ಸಾವಿತ್ರಿ ಇದ್ದವಳು, ಅವಳು ಔಟ್ ಹೌಸ್ನಾಗಿದ್ದಾಳೆ ಅಂತ ಅಂದ್ಬಿಡ್ತಾರೆ. ಔಟ್ ಹೌಸ್ ಅಲ್ಲ, ಯಾಕೆ ಅಂದಾಗ ಅಲ್ಲೊಂದು ನಿಮಿಷ ಶಿವರಾಮೇಗೌಡರು, ಅಜ್ಜಿ ಮತ್ತು ಗೋವಿಂದಣ್ಣವ್ರಿಗೆಲ್ಲ ಶಾಕ್ ಆಗುತ್ತೆ. ಈ ಸಾವಿತ್ರಿ ಸುಮ್ಮನಿರೋದು ಬಿಟ್ಬಿಟ್ಟು ಇದು ಹೇಳ್ಬಿಟ್ಲಲ್ಲ, ಯಾಕೆಂದರೆ ಭದ್ರಾ ವಿದ್ಯೆ ಔಟ್ ಹೌಸಲ್ಲಿ ಇರೋದು ಯಾರಿಗೂ ಗೊತ್ತಿರೋಲ್ವಲ್ಲ, ಅದಕ್ಕೆ ಹೇಳ್ಬಿಟ್ಲಲ್ಲ ಅಂದ್ಕೊಂಡು ಒಂದು ನಿಮಿಷ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಮೋಹನ, ಅದು ಏನಿಲ್ಲ ನಾಯಕರೇ, ಅವಳಿಗೆ ನಾಳೆಯಿಂದ ಪರೀಕ್ಷೆ ಐತಲ್ಲ, ಇಲ್ಲಿದ್ರೆ ಓದೋಕ್ಕಾಗಕ್ಕಿಲ್ಲ, ಕೆಲಸ ಇದು ಅಂತ ಇದು ಮಾಡ್ತಾಳೆ, ಅಲ್ಲಾದರೆ ಓದ್ಕೊಂಡಿರಲಿ, ಅಲ್ಲಿ ಯಾರೂ ಅವಳನ್ನ ತೊಂದರೆ ಕೊಡೋಕ್ಕಿಲ್ಲ ಅಲ್ವಾ, ಓದಲಿ ಅಂತ ನಾವೇ ಹೇಳಿದ್ದೀವಿ, ಅದಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡು ಓದ್ಕೊತಾವಳೆ ಅಂತ ಮೋಹನ್ ಹೇಳ್ತಾರೆ. ಅಷ್ಟರಲ್ಲಿ ನಾಯಕರು, ಹೌದಾ, ಅವ್ರ ಜೊತೆಗೆ ನಮ್ಮ ಮಗ ಭದ್ರನೂ ಅಲ್ಲೇ ಅವನೇ ಅಂತಂದು ಹೇಳ್ತಾರೆ. ಅವಾಗ ಸರಿ ಬಿಡಿ ಆಯಿತು ಅಂತ ಅಂದ್ಬಿಟ್ಟು ನಾಯಕರು ಹೇಳ್ತಾರೆ. ಅವಾಗ ಅಜ್ಜಿನೂ, ಅವಳು ಓದ್ಕೊಳ್ಳಿ ಅಂತ ನನ್ನ ಮೊಮ್ಮಗ ಭದ್ರನೂ ಅಲ್ಲೇ ಅವನೇ, ಅವಳು ಓದ್ಕೊಂತಾವಳೆ ಅಂತ ಅಜ್ಜಿ ಕೂಡ ಹಂಗೆ ಹೇಳ್ತಾರೆ. ಸರಿ ಈಶ್ವರಿ ಹೇಳಿದ್ಕೆಲ್ಲ ಈಶ್ವರಿ ಮಕ್ಕ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಆಮೇಲೆ ಸರಿ ಒಂದು ಕೆಲಸ ಮಾಡೋಣ ಗೌಡ್ರೆ ಅಂತ ಅಂದ್ಬಿಟ್ಟು ನಾಯಕರು ಹೇಳ್ತಾರೆ. ಹೇಳಿ ನಾಯಕರೇ ಅಂತ ಗೌಡ್ರು ಹೇಳಿದ ತಕ್ಷಣ, ಒಂದು ಕೆಲಸ ಮಾಡಿ, ನಾಳೆ ನಿಮ್ಮ ಸೊಸೆನ ಹೆಂಗಿದ್ರು ಪರೀಕ್ಷೆ ನಡೀತಾಯ್ತಲ್ಲ, ನೀವೇ ಪರೀಕ್ಷೆ ಕರ್ಕೊಂಡೋಗಿ ಬರ್ಸ್ಬಿಡಿ ಅಂದಾಗ, ಏನು ಹೇಳ್ತಿದ್ದೀರಾ ನಾಯಕರೇ ನೀವು ಅಂತ ಗೌಡ್ರು ಹೇಳ್ತಾರೆ. ಹೌದು ನಾಯಕರೇ, ಇವಾಗ ನೋಡಿ ನಮ್ಮ ಪಕ್ಷದಲ್ಲಿ ಇವಾಗ ಮುನಿಯಪ್ಪ ಅವರಿಂದ ಬಂದಿರೋ ಕೆಟ್ಟ ಹೆಸರು ಇವಾಗ ಹಿಂಗಾದ್ರೂ ಓದ್ತೈತೆ. ಯಾಕೆಂದರೆ ನೀವು ಪ್ರತಿ ಭಾಷಣದಲ್ಲೂ ಹೆಣ್ಮಕ್ಳ ಬಗ್ಗೆ, ಹೆಣ್ಮಕ್ಳಿಗೆ ಶಿಕ್ಷಣದ ಬಗ್ಗೆನೇ ಮಾತಾಡಿದ್ದೀರಾ. ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿಸೋಗ್ಲೂ ನೀವು ಮುಂದೆ ನಿಂತ್ಕೊಂಡು ಎಲ್ಲ ಒಳ್ಳೇದು ಮಾಡ್ತಿರ್ತೀರ. ಅದರಿಂದ ಇವಾಗ ನಮ್ಮ ಪಕ್ಷಕ್ಕೆ ಬಂದಿರೋ ಇದನ್ನು ನಾವು ಒಳ್ಳೆ ಹೆಸರು ತಗೋಬೇಕು ಅಂದರೆ ಇವಾಗ ಈ ಕೆಲಸ ನೀವು ಮಾಡಲೇಬೇಕು ಗೌಡ್ರೆ. ನೀವು ಹೆಣ್ಮಕ್ಳ ಪರವಾಗಿ, ಶಿಕ್ಷಣದ ಪರವಾಗಿ ನಿಂತಿದ್ದೀರಲ್ವ, ಅದಕ್ಕೆ ಹೇಳ್ತಾ ಇರೋದು ನಾನು, ಇನ್ನೇನಿಲ್ಲ. ಇವಾಗ ನಿಮ್ಮ ಮಗಳು, ನಿಮ್ಮ ಸೊಸೆ ಎಂಟ್ರೆನ್ಸ್ ಎಕ್ಸಾಮ್ ಬರ್ಸೋಗ್ಲೂ ಅಷ್ಟೇ, ನೀವೇ ಹೋಗಿ ಇದು ಮಾಡಿದ್ರಲ್ಲ, ಅದೆಷ್ಟು ದೊಡ್ಡ ನ್ಯೂಸ್ ಆಯ್ತು ಹೇಳಿ, ನಿಮಗೆ ಗೊತ್ತಲ್ವ. ಅದರಿಂದ ನಮ್ಮ ಪಕ್ಷಕ್ಕೆ ಎಷ್ಟು ಒಳ್ಳೆ ಹೆಸರು ಬಂತು. ಅದರಿಂದ ನಾನು ಹೇಳ್ತಾ ಇರೋದು, ನೀವೇ ನಿಮ್ಮ ಸೊಸೆನ ಕರ್ಕೊಂಡೋಗಿ ಪರೀಕ್ಷೆ ಬರ್ಸ್ಬಿಟ್ರೆ ಚೆನ್ನಾಗಿರ್ತದಲ್ವ ಗೌಡ್ರೆ, ಯೋಚನೆ ಮಾಡಿ, ನಾನು ಹೇಳ್ತಿರೋ ಸರಿಗೆ ಅದೇ ಅಲ್ವಾ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಅಜ್ಜಿ ಎಲ್ಲ ಮಕ್ಕ ನೋಡ್ಕೊಂಡು ಒಳ್ಳೇದಾಯಿತು ಅಂತ ನಗಾಡ್ತಿರ್ತಾರೆ. ಅವಾಗ ಈಶ್ವರಿ ಮತ್ತು ಚಿತ್ರ, ವಿನಂತಿ, ಸಾವಿತ್ರಿ ಎಲ್ಲ ಮಕ್ಕ ಒಂಥರ ಮಾಡ್ತಿರ್ತಾರೆ. ಈಶ್ವರಿ, ಇದೇನು ಈ ಅಪ್ಪನಿಗೆ ಅವಳು ಪರೀಕ್ಷೆ ಬರೀಬಾರ್ದು ಆ 3 ಅಂತ ನಾವು ಅನ್ಕೊಂಡ್ರೆ, ಈ ಅಪ್ಪ ಇವರೇ ಬರ್ಸಂಗೆ ಹೇಳ್ತಿದ್ದಾರಲ್ಲ, ಏನಾದ್ರು ಮಾಡಬೇಕಲ್ಲ ಅಂತ ಈಶ್ವರಿ ಅನ್ಕೊಂತಿರ್ತಾಳೆ. ಅವಾಗ ಅಯ್ಯೋ ನಾಯಕರೇ, ಅದು ಹೆಂಗಾದತು ಅಂತ ಈಶ್ವರಿ ಅಂತಾಳೆ. ಯಾಕ್ರಮ್ಮ, ಯಾಕಾಗಕ್ಕಿಲ್ಲ ಅಂದಾಗ, ಅದು ಹಂಗಲ್ಲ, ಇವಾಗ ಅವಳು ಜಾರ್ ಬಿದ್ದುಬಿಟ್ಟು ಕಾಲು ಏಟು ಮಾಡ್ಕೊಬಿಟ್ಟವಳೆ, ಡಾಕ್ಟ್ರು 2 ವಾರ ಎಲ್ಲೂ ಓಡಾಡಬಾರ್ದು, ಭಾರ ಬಿಡಬಾರ್ದು ಅಂತ ಹೇಳವ್ರೆ, ಅದಕ್ಕೆ ನೀನು ಇವಾಗ ಅವಳು ಹೋಗಿ ಕೂತ್ಕೊಂಡು ಪರೀಕ್ಷೆ ಹೆಂಗೆ ಬರೆಯೋಕ್ಕಾದತ್ತು ನೀವು ಹೇಳಿ ಅಂತ ಅಂದ್ಬಿಟ್ಟು ಈಶ್ವರಿ ಹೇಳ್ತಾಳೆ. ಇವಳು ಹೆಂಗಾನ ಮಾಡಿ ವಿದ್ಯಾ ಪರೀಕ್ಷೆ ಬರೆಯೋದು ನಿಲ್ಲಿಸ್ಬೇಕು ಅಂತ. ಅವಾಗ ನಾಯಕರು, ಅಯ್ಯೋ ಇದ್ದಿದ್ದು ಒಳ್ಳೇದಾಯ್ತಲ್ಲ ಅಂತ ಅಂದ್ಬಿಟ್ಟು ನಗ್ತಾರೆ. ಅವಾಗ ಗೋವಿಂದಣ್ಣವರು, ಶಿವರಾಮೇಗೌಡರು, ಯಾಕೆ ನಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಯ್ಯೋ ಇನ್ನೂ ಒಳ್ಳೇದಾಯ್ತಲ್ಲ, ಇವಾಗ ನಾವು ಮಾಮೂಲಿ ಹಿಂಗೆ ಕರ್ಕೊಂಡೋಗಿದ್ರೆ ಇವರು ಪಕ್ಷದ ಗಿಮಿಕು, ರಾಜಕೀಯದ ಗಿಮಿಕು, ಹಂಗೆ ಹಿಂಗೆ ಅಂತ ಅಂದಿರೋರು, ಇವಾಗ ಹಿಂಗೆ ನಿಮ್ಮ ಸೊಸೆಗೆ ಬಿದ್ದು ಏಟಾಗಿರೋದ್ರಿಂದ ಹಿಂಗೆ ಕರ್ಕೊಂಡೋಗಿ ಬರ್ಸಿದ್ರೆ ಇನ್ನೂ ಒಳ್ಳೆಯದು, ಇನ್ನೂ ನಮಗೆ ಪಬ್ಲಿಸಿಟಿ ಸಿಗುತ್ತೆ, ನಮ್ಗೆ ಸರ್ಕಾರಕ್ಕೆ ಇನ್ನೂ ಗೌರವ ಸಿಗುತ್ತೆ, ಇನ್ನೂ ಹೆಚ್ಚಿನ ಹೆಸರು ಬರ್ತೈತೆ
ಐತೆ ನಮ್ಮ ಸರ್ಕಾರಕ್ಕೆ. ಇವಾಗ ಮಂತ್ರಿ ಅವ್ರ ಸೊಸೆ ಹಿಂಗೆ ಕಾಲೇಟಾಗಿದ್ರು ಕೂಡ ಅವರೇ ಕರ್ಕೊಂಡೋಗಿ ಪರೀಕ್ಷೆ ಬರ್ಸಿದ್ರು ಅಂತಂದರೆ ಎಷ್ಟು ಹೆಮ್ಮೆ ನಮಗೆ. ನೀವೇ ಯೋಚನೆ ಮಾಡಿ, ನಮ್ಮ ಪಕ್ಷಕ್ಕೂ ಒಳ್ಳೆ ಹೆಸರು ಬರ್ತದೆ. ನೀವು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರೆ ಎಲ್ಲ ಸರೋತದೆ ಗೌಡ್ರೆ ಅಂತ ನಾಯಕರು ಹೇಳ್ತಾರೆ. ಅವಾಗ ಗೋವಿಂದ ಅವರು ಶ್ರೀರಾಮಣ್ಣವರು ಮತ್ತು ಅಜ್ಜಿ ಎಲ್ಲ ಮಕ್ಕ ನೋಡ್ಕೊಂಡು, ಅಜ್ಜಿ ಶಿವರಾಮ ನಾಯಕರು ಹೇಳ್ತಿರೋದು ಸರಿಗಿದೆ ಕಣ್ಲ. ಈಗ ಇದ್ದಿನ ನಾವು ಕರ್ಕೊಂಡೋಗಿ ಪರೀಕ್ಷೆ ಬರ್ಸಿದ್ರೆ ಇವ್ರ ಸೊಸೆಗೆ ಇವರು ಪರೀಕ್ಷೆ ಬರೆಯೋಕ್ಕೆ ಸಹಾಯ ಮಾಡಿದ್ರು, ಹೆಣ್ಮಕ್ಳು ಶಿಕ್ಷಣಕ್ಕೂ ಸಹಾಯ ಮಾಡ್ತಾರೆ ಅಂತ ನಮ್ಮ ಪಕ್ಷಕ್ಕೆ ಒಳ್ಳೇದಾಯ್ತದೆ ಅಂತ ನಾಯಕರು ಹೇಳ್ತಿರೋದು ಸರಿಯಾಗಿದೆ ಕಣಪ್ಪ. ಅವರು ಯೋಚನೆ ಮಾಡಪ್ಪ ಶಿವರಾಮ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಗೋವಿಂದ ಅವರು, ಅಣ್ಣ ಅವ್ವ ಹೇಳ್ತಿರೋದು ಮತ್ತು ನಾಯಕರು ಹೇಳ್ತಿರೋದು ಸರಿಯಾಗಿದೆ ಕಣಣ್ಣ. ಇವಾಗ ನಮ್ಮ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರಬೇಕು ಅಂದರೆ ನಾವು ಇದ್ದಿನ ಕರ್ಕೊಂಡೋಗಿ ಎಕ್ಸಾಮ್ ಬರ್ಸ್ಬೇಕು, ಪರೀಕ್ಷೆ ಬರ್ಸೋರು ಒಳ್ಳೆಯದೇ ಕಣಣ್ಣ. ನಾಯಕರು ಹೇಳ್ತಿರೋದು ಸರಿಗದೆ ಅಂತ ಅಂದಿದ ತಕ್ಷಣ ಆಮೇಲೆ ಶಿವರಾಮೇಗೌಡರು ಯೋಚನೆ ಮಾಡ್ಕೊಂಡು ಸುಮ್ಮನೆ ನಿಂತಿರ್ತಾರೆ. ಏನಪ್ಪ ಶಿವರಾಮ ಯೋಚನೆ ಮಾಡ್ತಾ ಇದೆಯಾ, ಹೇಳಪ್ಪ ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಅವಾಗ ನಾಯಕರು, ಹೇಳ್ರಿ ಗೌಡ್ರೆ ಏನು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು ಅಂತ ಅಂದ್ಬಿಟ್ಟು ನಾಯಕರು ಅಂತಾರೆ. ಅವಾಗ ಈಶ್ವರಿ, ಇದೇನು ಈ ವಯ್ಯ ಹಂಗಂದ್ರೆ ಹಿಂಗಂತಾರೆ, ಹಿಂಗಂದ್ರೆ ಹಂಗಂತಾರೆ, ಅವ್ಳು ಪರೀಕ್ಷೆ ಬರೆಯೋಕ್ಕಾಗಕ್ಕಿಲ್ಲ ಅಂತ ನಾನಂತ ನಿಲ್ಸೋಣ ಅಂದರೆ ಇವರೇ ಕರ್ಕೊಂಡು ಹೋಗ್ತೀವಿ ಅಂತ ಹಿಂಗೆ ಮಾಡ್ತಾರಲ್ಲ, ಏನು ಮಾಡೋದು ಅಂತ ಈಶ್ವರಿ ಅನ್ಕೊಂತಿರ್ತಾಳೆ. ಅಷ್ಟರಲ್ಲಿ ಈ ಸಾವಿತ್ರಿ, ಅಯ್ಯೋ ಅದು ಹೆಂಗಾದತ್ತೋ, ನಮ್ಮಣ್ಣ ಮಂತ್ರಿ ಕರ್ಕೊಂಡೋಗಿ ಪರೀಕ್ಷೆ ಬರ್ಸೋಕ್ಕಾಗತ್ತೆ ಅಂತ ಸಾವಿತ್ರಿ ಅಂತಾಳೆ. ಅವಾಗ ನಾಯಕರು, ಯಾಕಮ್ಮ ಆಗಲ್ಲ, ಎಲ್ಲ ಆಗುತ್ತೆ. ಇವಾಗ ಅವ್ರ ಸೊಸೆನ ಕರ್ಕೊಂಡೋಗಿ ಪರೀಕ್ಷೆ ಬರ್ಸೋದ್ರಲ್ಲಿ ತಪ್ಪೇನಿದೆ, ಏನು ತಪ್ಪಿಲ್ಲ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬೇಕು ಕಣಮ್ಮ ಅಂತ ಅಂದ್ಬಿಟ್ಟು ನಾಯಕರು ಹೇಳಿದ ತಕ್ಷಣ ಸಾವಿತ್ರಿ ಸುಮ್ಮನೆ ಆಯ್ತಾರೆ. ಸರಿ, ಅಲ್ಲಿಂದ ಈ ಕಡೆ ವಿದ್ಯಾ, ನನ್ನ ಯಾರು ಪರೀಕ್ಷೆ ಬರೆಯೋಕ್ಕೆ ಕರ್ಕೊಂಡು ಹೋದರು, ಇವ್ರನ್ನ ಹೆಂಗೆ ಕೇಳೋದು ನಾನು ಅಂತ ಅಂದ್ಬಿಟ್ಟು ಅನ್ಕೋತಿರ್ತಾಳೆ. ಅವಾಗ ಭದ್ರ, ನಾನನ್ನು ಕೇಳಿದ್ರು ನಾನು ಮಾತ್ರ ಕರ್ಕೊಂಡು ಹೋಗೋದೇ ಇಲ್ಲ, ಈ ಸ್ವಾಭಿಮಾನ ಯಾವತ್ತೂ ನಾನು ಬಿಟ್ಕೊಡೋಕ್ಕಿಲ್ಲ, ಈ ಭದ್ರ ನನ್ನ ಮಾತು ನಾನೇ ಕೇಳೋಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂತಿರ್ತಾರೆ. ಅದೇ ಸಮಯಕ್ಕೆ ಮೋಹನ ಓಡ್ಬರ್ತಾರೆ, ಅಜ್ಜಿ ಮೋಹನ ಚಂಪಾ ಎಲ್ಲ ಓಡ್ಬರ್ತಾರೆ. ಅವಾಗ ವಿದ್ಯಾ ಅಂದಾಗ, ಅಮ್ಮಮ್ಮ ಯಾಕಮ್ಮಮ್ಮ ಯಾಕತ್ತೆ ಅಂತ ಅಂತಾಳೆ. ಅವಾಗ ನಾಳೆ ನಿನ್ನನ್ನು ಪರೀಕ್ಷೆ ಬರ್ಸ್ಕೊಂಡೋಗೋ ಪರೀಕ್ಷೆ ಬರೆಯೋಕ್ಕೆ ಎಲ್ಲರೂ ಕರ್ಕೊಂಡು ಹೋಗ್ತಾರಂತೆ ಅಂದಾಗ, ಏನು ಹೇಳ್ತಾ ಇದ್ದೀರಾ ಅಂತ ಅಂದಾಗ, ನೋಡಿ ನಾಯಕರೇ ಬಂದವ್ರೆ ಅಂತ ಅಂದ್ಬಿಟ್ಟು ಮೋಹನ್ ಹೇಳ್ತಾರೆ. ಅವಾಗ ವಿದ್ಯೆ ಎದ್ದು ನಮಸ್ಕಾರ ಮಾಡೋಕೆ ಹೋಗ್ತಾಳೆ. ಪರವಾಗಿಲ್ಲ ಕೂತ್ಕೊಮ್ಮ ಅಂತಾರೆ. ಅವಾಗ ವಿದ್ಯಾ, ಏನು ಹೇಳ್ತಾ ಇದ್ದೀರಾ ಅಂದಾಗ, ಹೌದಮ್ಮ ನಾಳೆ ಪರೀಕ್ಷೆ ಬರೆಯೋಕ್ಕೆ ನಿನ್ನನ್ನು ನಿಮ್ಮ ಮಾವ ಮತ್ತು ನಿಮ್ಮ ಯಜಮಾನ್ರೆ ಕರ್ಕೊಬರ್ತಾರೆ ಕಣಮ್ಮ, ಇವು ನಾಯಕರು ನಮ್ಮ ಯಜಮಾನ್ರು ಅಂತ ಅಂದ್ಬಿಟ್ಟು ನಾಯಕರು ಹೇಳ್ತಾರೆ. ಅವಾಗ ಅದು ಹೆಂಗಾದತ್ತು ಅಂತ ವಿದ್ಯೆ ಅಂತಾಳೆ. ಅಷ್ಟರಲ್ಲಿ ನಾಯಕರಿಗೆ ಒಂಥರ ಮುಖ ಆಗುತ್ತೆ, ಇವಳೇನಪ್ಪ ಎಲ್ಲ ಹೇಳ್ಬಿಡ್ತಾಳೇನೋ ಅಂತ ಭದ್ರಂಗೆ ಭಯ ಆಗಿರುತ್ತೆ ನಾಯಕರು ಮುಖ ಒಂಥರ ಮಾಡ್ಕೊಂಡಾಗ. ಅವಾಗ ಭದ್ರ, ಅಯ್ಯೋ ಅದೇನಿಲ್ಲ, ಕಾಲು ಹಿಂಗೆ ನೋವಾಯ್ತಲ್ಲ, ಹೆಂಗೋಗಿ ಬರೆಯೋಕ್ಕಾದತ್ತು ಅಂತ ಹೇಳ್ತಾಳು ನಾಯಕರೇ ಅಂದಾಗ, ಹೌದಾ, ಇಲ್ಲಮ್ಮ ನಾಳೆ ನಿಮ್ಮ ಯಜಮಾನ್ರ ಜೊತೆಗೆ ನಿಮ್ಮ ಮಾವನವರು ಬರ್ತಾರೆ, ನಿಮ್ಮ ಮನೆ ಇಡೀ ಕುಟುಂಬನೇ ಬಂದು ನೀನು ನಾಳೆ ಪರೀಕ್ಷೆ ಬರ್ಸ್ತಾ ಐತೆ ಅಂದಿದ ತಕ್ಷಣ ಖುಷಿ ಆಗೋಯ್ತದೆ ಅವಳಿಗೆ. ಅವಾಗ ಅಜ್ಜಿ, ಮೂಕಣೆ ಇದೆಯಾ, ನಾಳೆ ಭದ್ರ ಮತ್ತು ಶಿವರಾಮ ನನ್ನ ಮಗ ಮತ್ತು ನಾವೆಲ್ಲರೂ ನಿನ್ನ ಜೊತೆ ಬಂದು ನಿನಗೆ ಪರೀಕ್ಷೆ ಬರ್ಸ್ತೀವಿ ಕಣೆ ಇದೆಯಾ, ನೀನು ಏನು ಯೋಚನೆ ಮಾಡಬೇಡ ಅಂದಿದ ತಕ್ಷಣ ಹಿಂಗೆ ಖುಷಿ ಆಗ್ಬಿಡ್ತೈತೆ. ಇದೇ ನೀವು ಹೇಳ್ತಿರೋದೆಲ್ಲ ನಿಜನ ಸುಳ್ಳ ಅಂದ್ಕೊಂಡು ಒಂದು ನಿಮಿಷ ನಿಂತ್ಕೊಂಡು ಎಲ್ಲರ ಮುಖ ನೋಡ್ತಾಳೆ. ಅವಾಗ ನಾಯಕರು, ಯಾಕಮ್ಮ ಯೋಚನೆ ಮಾಡ್ತಿದ್ಯಾ, ಇದೆಲ್ಲ ನಿಜನೇ ಕಣಮ್ಮ, ಯಾಕೆಂದರೆ ನೀನು ನಾಳೆ ಕರ್ಕೊಂಡೋಗಿ ನಿಮ್ಮ ಮಾವ ಪರೀಕ್ಷೆ ಬರ್ಸಿದ್ರೆ ನಮ್ಮ ಪಕ್ಷಕ್ಕೂ ಒಳ್ಳೆ ಹೆಸರು ಬರ್ತದೆ, ಮತ್ತು ಹೆಣ್ಮಕ್ಳಿಗೆ ಶಿಕ್ಷಣಕ್ಕೆ ಒಳ್ಳೇದಾಗಬೇಕು ಅಂತ ನಿಮ್ಮ ಮಾವ ಪ್ರತಿ ಕಡೆನೂ ಭಾಷಣ ಮಾಡ್ಕೊಬರ್ತಾರೆ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳ್ಬಿಟ್ಟು. ಇವಾಗ ಸೊಸೆನೇ ಕರ್ಕೊಂಡೋಗಿ ಪರೀಕ್ಷೆ ಬರ್ಸಿದಾಗ, ಪರವಾಗಿಲ್ಲಪ್ಪ ಇವರು ಹೆಣ್ಮಕ್ಳಿಗೆ ಶಿಕ್ಷಣ ಕೊಡೋದ್ರಲ್ಲಿ ಮುಂದೆ ಇದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಮ ಮಾವಂಗೂ ಒಳ್ಳೆ ಹೆಸರು ಬರ್ತದೆ, ನಮ್ಮ ಪಕ್ಷಕ್ಕೂ ಒಳ್ಳೆ ಹೆಸರು ಬರ್ತದೆ ಕಣಮ್ಮ. ನಾಳೆ ನಿನ್ನನ್ನು ನಿಮ್ಮ ಮಾವ ಮತ್ತು ನಿಮ್ಮ ಯಜಮಾನ್ರು ಈ ಪೂರ್ತಿ ಮನೆಯವರೆಲ್ಲ ಕರ್ಕೊಂಡೋಗಿ ನಿನಗೆ ಪರೀಕ್ಷೆ ಬರ್ಸ್ತಾರೆ ಕಣಮ್ಮ, ನೀನೇನು ಯೋಚನೆ ಮಾಡಬೇಡ ಕಣಮ್ಮ, ಚೆನ್ನಾಗಿ ಓದ್ಕೊ ನೀನು, ಅಷ್ಟೇ ಇನ್ನೇನಿಲ್ಲ, ನಾಳೆ ಪರೀಕ್ಷೆ ಬರೆಯೋಕ್ಕೆ ನೀನು ತಯಾರಿ ಮಾಡ್ಕೊ ಅಂತ ಹೇಳ್ಬಿಟ್ಟು ನಾಯಕರು ಹೇಳ್ತಾರೆ. ಆಮೇಲೆ ತಿರ್ಗಾ ನಾಯಕರು ಭದ್ರ ನೀವು ಸ್ವಲ್ಪ ನಿಮ್ಮ ಹೆಂಡ್ತಿಗೆ ಸ್ವಲ್ಪ ನೀನು ಧೈರ್ಯ ಹೇಳ್ಬೇಕಪ್ಪ ಅಂದಾಗ, ಅಯ್ಯೋ ಇಟ್ಟೋತಕ್ಕ ಅದೇ ಕೆಲಸ ಮಾಡ್ತಿದ್ದೆ ನಾಯಕರೇ, ನಾನು ಅವಳಿಗೆಲ್ಲ ಧೈರ್ಯ ಹೇಳ್ತಾ ಇದ್ದೆ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ವಿದ್ಯೆ ಸಡನ್ನಾಗಿ ಭದ್ರ ಮುಖ ನೋಡ್ತಾಳೆ, ಅವ್ರು ಯಾವಾಗ ನಂಗೆ ಧೈರ್ಯ ಹೇಳ್ತಿದ್ರು ಅಂದ್ಕೊಂಡು. ಅವಾಗ ಭದ್ರ ಸುಮ್ಮನೆ ಮಕ್ಕ ನೋಡ್ಬಿಟ್ಟು ತಲೆ ಬಗ್ಗಿಸ್ಬಿಡ್ತಾರೆ. ಅವಾಗ ಶಿವರಾಮೇಗೌಡರು, ಈಗ ಪರೀಕ್ಷೆ ಬರ್ಸೋಕೆ ಕರ್ಕೊಂಡು ಹೋಗ್ತೀರಾ ಅಲ್ವಾ ಅಂತ ಎಲ್ಲರೂ ಕೇಳಿದಾಗ ಹ್ಞೂ ಅಂತ ಹೇಳ್ತಾರೆ. ಆವಾಗ ವಿದ್ಯೆಗೆ ತುಂಬಾ ಖುಷಿ ಆಗುತ್ತೆ, ಎಲ್ಲರೂ ಬಂದು ನನ್ನ ಪರೀಕ್ಷೆ ಬರ್ಸ್ತಾರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತಾ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ವಿದ್ಯೆನ ಕರ್ಕೊಂಡೋಗಿ ಪರೀಕ್ಷೆ ಬರ್ಸ್ತಾರ ಏನು ಅಂತ ಗೊತ್ತಾಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಆಗಿದ್ರೆ ತುಂಬ ಧನ್ಯವಾದಗಳು. ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ದಯವಿಟ್ಟು ಶೇರ್ ಮಾಡಿ. ನಿಮ್ಮದು ಸಬ್ಸ್ಕ್ರಿಪ್ಷನಿಂದ ತುಂಬಾ ಹೆಲ್ಪ್ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.